ಕಾಸು ಕೊಟ್ರೆ ಮಂತ್ರಿ ಬಿಜೆಪಿ ಆರೋಪಕ್ಕೆ ಜಮೀರ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. 2,000 ಕೋಟಿ ಕೊಟ್ರೆ ಸಿಎಂ ಆಗ್ತಾರೆ ಅಂತ ಯತ್ನಾಳ್ ಹೇಳಿದ್ರಲ್ಲ. ಯತ್ನಾಳ್ ಬಿಜೆಪಿಯಲ್ಲಿದ್ದಾಗಲೇ ಅಲ್ವಾ ಇದನ್ನ ಹೇಳಿದ್ದು. ಕಾಸು ಕೊಟ್ರೆ ಮಂತ್ರಿ ಅನ್ನುವಂತ ಬಿಜೆಪಿಯ ಆರೋಪಕ್ಕೆ ಕಾಂಗ್ರೆಸ್ನಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಇದೀಗ ಬಿಜೆಪಿ ಕೌಂಟರ್ ಅನ್ನ ಕೊಟ್ಟಿತ್ತು. ಯತ್ನಾಳ್ ಬಿಜೆಪಿಯಲ್ಲಿದ್ದಾಗಲೇ ಅಲ್ವಾ ಇದನ್ನ ಹೇಳಿದ್ದು ಅಂತ ಜಮೀರ್ ಅಹಮದ್ ಖಾನ್. ಪೇಮೆಂಟ್ ಸೀಟ್ ಸಂಸ್ಕೃತಿ ನಮ್ಮಲ್ಲಿಲ್ಲ, ಬಿಜೆಪಿಯಲ್ಲಿ ಮಾತ್ರ ಅಂತ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ. ಪೌರ ಕಾರ್ಮಿಕನ ಮಗ ಬಸವಂತಪ್ಪ ಸಚಿವರಾಗಿದ್ದಾರೆ, ಅದು ಪೇಮೆಂಟ್ ಸೀಟ್ ಅಂತ ಹೇಳ್ತೀರಾ ನೀವು? ಜಮೀರ್ ಪ್ರಶ್ನೆ ಇದು ಬಿಜೆಪಿಗೆ. ಸಿದ್ದರಾಮಯ್ಯ ಜೊತೆ ಮುನಿಸಿಲ್ಲ ಎಂದ ಜನ ಜಮೀರ್. ಕಾಸು ಕೊಟ್ರೆ ಮಂತ್ರಿ, ಕಾಸು ಕೊಟ್ರೆ ಮಂತ್ರಿ ಅನ್ನುವಂತ ಬಿಜೆಪಿ ಆರೋಪ ಅಂತ ಹೇಳ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್. ಬಿಜೆಪಿಯಲ್ಲಿದ್ದಾಗಲೇ ಅಲ್ವಾ? ಹೌದು, ಕಾಸು ಕೊಟ್ರೆ ಮಂತ್ರಿ ಅಂತ ಮಾತಾಡಿದ್ಯಾರು? ಅಲ್ಲ, ಒಂದು ಆಡಿಯೋ ಬಿಡುಗಡೆ ಆಗಿತ್ತು, ಎಲ್ಲರೂ ಕೂಡ ಗಮನಿಸಿದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಯಿತು. ಜಮೀರ್ ಅಹಮದ್ ಖಾನ್ ಹೇಳ್ತಾರೆ, ಬಿಜೆಪಿಯವರು ಹೇಳ್ತಾ ಇದ್ದಾರೆ ಅದು ಯತ್ನಾಳ್ ಅವ್ರು ಮಾತನಾಡಿದಾರಲ್ವಾ, ಅದು ಬಿಜೆಪಿಯಲ್ಲಿ ಆ ಒಂದು ಸಂಸ್ಕೃತಿ ಇರೋದು ಅದು ನಮ್ಮಲ್ಲಿ ಇಲ್ಲ ಅಂತ. ಬಟ್ ಮೊದಲು ಮಾತನಾಡಿದ್ದು ನಿಮ್ಮಲ್ಲೇ ಸ್ವಾಮಿ. ಆರ್.ವಿ. ತಿಮ್ಮಾಪೂರ್, ಸಂಜಯನ ಮಠ ಮಾತನಾಡಿದ್ದಾರೆ ಎನ್ನಲಾದಂತ ಒಂದು ಆಡಿಯೋ ರಿಲೀಸ್ ಆಗಿತ್ತು, ವೈರಲ್ ಆಗಿತ್ತು. ಆ ವೈರಲ್ ಆದಂತ ವಿಡಿಯೋ ನಂಜಯ ಮಠ ಒಪ್ಕೊಳ್ತಾರೆ, ಎಸ್ ನಾನು ಮಾತಾಡಿದ್ದೀನಿ, ಎಲ್ಲವೂ ಕೂಡ ಮಾತಾಡಿಲ್ಲ, ಅದ್ರಲ್ಲಿ ಒಂದಿಷ್ಟು ಹೇಳಿಕೆಗಳು ನನ್ನವೇ ಅಂತ. ಆರ್.ವಿ. ತಿಮ್ಮಾಪುರ್ ಹೇಳ್ತಾರೆ, ನಾವು ಪಕ್ಷ ಹೆಂಗೆ ಹೇಳುತ್ತೆ ಹಂಗೆ ಕೇಳ್ತೀವಿ ಅಂತ. ಸಿದ್ದರಾಮಯ್ಯ ಅವರೇ ಕೇಳ್ತಾರೆ ಅಂದಮೇಲೆ ನಾವೆಲ್ಲ ಯಾವ ಬೇಕಾರಿ, ನಾವು ಅವ್ರು ಹೆಂಗೆ ಹೇಳ್ತಾರೆ ನಾವು ಕೇಳ್ತೀವಿ ಅಂತ ಆರ್.ವಿ. ತಿಮ್ಮಾಪುರ್ ಹೇಳ್ತಾರೆ. ಬಟ್ ಈಗ ಜಮೀರ್ ಅಹಮದ್ ಖಾನ್ ಹೇಳ್ತಾರೆ, ಬಿಜೆಪಿಗೆ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್. ಈ ಸಿಸ್ಟಮ್ ಇದ್ದಿದ್ದು, ಈ ಸಂಸ್ಕೃತಿ ಇದ್ದಿದ್ದು ಅಂದ್ರೆ, ಈಗ ನೋಡಿ, ಒಂದ್ ಕಡೆ ಅವರಲ್ಲೇ ಇಂಥ ರೀತಿಯಾದಂಥ ಹೇಳಿಕೆಗಳು ಕೇಳಿ ಬಂದಾಗ, ಅಂದ್ರೆ ಅವ್ರದೇ ಆಡಿಯೋ ಅಂತ ಏನು ಹೇಳಲಾಗ್ತಾ ಇದೆಯಲ್ಲ, ಆ ಒಂದು ವಿಚಾರದ ಮೇಲೆ ಬಿಜೆಪಿ ವಿರೋಧ ಪಕ್ಷದವ್ರು ಸುಮ್ಮನೆ ಇರ್ತಾರ, ಅವರು ಕೂಡ ಮಾತಾಡ್ತಾರೆ. ಅದರಲ್ಲೂ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಅದಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್. ಈ ಸಂಸ್ಕೃತಿ ನಮ್ಮಲ್ಲಿಲ್ಲ, ಬಿಜೆಪಿಯಲ್ಲಿದೆ. ಕಾಸು ಕೊಟ್ಟು ಸೀಟನ್ನ ಗಿಟ್ಟಿಸ್ಕೊಳ್ಳುವಂಥ ಸಂಸ್ಕೃತಿ. ಈಗ ಬಸವಂತಪ್ಪಗೆ ಪೌರ ಕಾರ್ಮಿಕನ ಮಗ ಅವ್ರಿಗೆ ಸೀಟ್ ಕೊಟ್ಟಿದೆ, ಅಂಥವ್ರಿಗೆ ನೀವು ಪೇಮೆಂಟ್ ಕೊಟ್ಟಿದ್ದಾರೆ ಅಂತ ಇದು ಕಾಸು ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ ಅಲ್ವಾ? ಅದು ಹೇಗ್ರಿ ಸಾಧ್ಯ ಅಂತ ಜಮೀರ್ ಅಹಮದ್ ಖಾನ್ ಅಂತೂ ಇಂತೂ ಹೇಗೋ ಮಾಡಿ ಸಚಿವ ಸ್ಥಾನವನ್ನ ಗಿಟ್ಟಿಸ್ಕೊಂಡ್ಬಿಟ್ರು. ಯಾಕಂದ್ರೆ ಈ ಬಾರಿ ಇರ್ತಾರೋ ಇಲ್ವೋ ಕ್ಯಾಬಿನೆಟ್ನಲ್ಲಿ ಅನ್ನುವಂಥ ಅನುಮಾನಗಳು ಹೆಚ್ಚಾಗಿತ್ತು. ಬಟ್ ಅಲ್ಲಿ ಒಂದ್ ಕಡೆ ಏನಂದ್ರೆ ಆಪ್ಷನ್, ಇಬ್ಬರಿಗೂ ಆಪ್ಷನ್ ಇಲ್ಲ. ಜಮೀರ್ ಅಹಮದ್ ಖಾನ್ ಈಗ ಹಿಂಗ್ ಮಾಡ್ಬಿಟ್ರು ಅಂತ ಸಿಟ್ಟಾಗಿ ಎಲ್ಲ ಬೇರೆ ಕಡೆ ಹೋಗುವಂತ ಆಪ್ಷನ್ ಇಲ್ಲ. ಈಗ ಸರ್ಕಾರಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ ಅವ್ರನ್ನ ಬಿಟ್ಕೊಡೋದಕ್ಕಾಗಲ್ಲ, ಯಾಕಂದ್ರೆ ಅಲ್ಪಸಂಖ್ಯಾತರ ನಾಯಕ ಹಿಡಿತವನ್ನ ಇಟ್ಕೊಂಡಿದ್ದಾರೆ. ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಕಡೆಗಣನೆ ಆದ್ರೆ ಪಕ್ಷಕ್ಕೆ ಡ್ಯಾಮೇಜು ಅಂತ. ಯಾಕಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲ, ಅವ್ರಿಗೆ ಇದಂಥ ಸಪೋರ್ಟು, ಅವರನ್ನ ಎಷ್ಟು ಹಿಡಿತಾರೆ ಜನ, ಎಲ್ಲವನ್ನ ಕೂಡ ಪಕ್ಷ ನೋಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಹೇಗೋ ಒಂದು ಸೀಟ್ ಸಿಕ್ತು, ಸಚಿವರಾದ್ರು, ಖಾತೆ ಇನ್ನೂ ಸಿಕ್ಕಿಲ್ಲ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ವಿಚಾರಕ್ಕೆ ಜಮೀರ್ ಕೌಂಟರ್ ಕೊಟ್ಟಿದ್ದಾರೆ.